ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಅವರ ಚುನಾವಣೆಯ ಅಂಗವಾಗಿ ಇವತ್ತು ಬಹಳ ಉತ್ಸುಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಶಾಸಕ ಮಿತ್ರರು ಎಲ್ಲರೂ ಸೇರಿ ಇವತ್ತು ಎರಡು ಮೇಯರ್ ಮತ್ತು ಉಪಮೇಯರ್ ಎರಡೂ ಸ್ಥಾನಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವಶಕ್ಕಾಗಿದೆ. ಮುಖ್ಯವಾಗಿ ಒಳ್ಳೆ ಲೀಡನ್ನೇ ಕೊಟ್ಟಿದ್ದಾರೆ. ಇವತ್ತು 30 ಮತಗಳ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಮತ್ತು ಮೇಯರ್ ಮತ್ತು ಉಪಮೇಯರ್ ಸ್ಥಾನಗಳಿಗೆ ಎರಡು ಸ್ಥಾನಗಳಿಗೂ 30-17 ಬಿಜೆಪಿ ಪಕ್ಷಕ್ಕೆ ಬಿದ್ದಿದೆ. ಬಹಳ ಒಂದು ಅತ್ಯುತ್ತಮವಾಗಿ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಮೇಯರ್ ಆಗಿ ಸನ್ಮಾನ್ಯ ಶ್ರೀ ಸ್ನೇಹಿತರಾದಂಥ ಚಮನ್ ಸಾಬ್ರವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಮೇಯರ್ ಆಗಿ ನಮ್ಮ ಸ್ವಾಗಿ ಶಾಂತಕುಮಾರ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ. ಅವರು ಬರುವ ದಿನದಲ್ಲಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಕಾರ್ಪೊರೇಟರ್ ಸಹಕಾರದಿಂದ ಹೆಚ್ಚಿನ ಕೆಲಸವನ್ನ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಇದೆ. ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಕಾರ್ಪೊರೇಟರ್ ಇವರನ್ನ ನಾವು ಇವತ್ತು ಚುನಾಯಿತರಾಗಿ ಮಾಡಿದ್ದೇವೆ. ಒಳ್ಳೆ ಕೆಲಸವನ್ನು ಮಾಡಲಿ. ದಾವಣಗೆರೆ ನಗರ ಏನು ಹಿಂದೆ 5 ವರ್ಷದ ಹಿಂದೆ ಏನು ಅಭಿವೃದ್ಧಿ ಪದದ ಹತ್ರ ಹೋಗಿತ್ತು ಆ ಒಂದು ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಚಮನ್ ಸಾಬ್ರವರು ಯಾವಾಗಲೂ ಮುಂದಿರ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಮತ್ತು ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೂಡಿಸಿಕೊಂಡು ಎಲ್ಲರನ್ನು ಒಗ್ಗಟ್ಟಿನಲ್ಲಿ ಕರೆದುಕೊಂಡು ಹೋಗಿ ನಮ್ಮ ನಗರ ದಾವಣಗೆರೆ ನಗರವನ್ನ ಒಂದು ಒಳ್ಳೆ ನಗರವನ್ನಾಗಿ ಮಾಡಲಿಕ್ಕೆ ಯಾಕಪ್ಪ ಇವತ್ತು ನೋಡ್ತಾ ಇದ್ದೀರಿ ಹಿಂದೆ ನಾವು ಮಾಡದಂತ ಕೆಲಸ ಕಾರ್ಯಗಳೇ ಇವತ್ತು ನಿಮ್ಮ ಮುಂದೆ ಕಾಣ್ತಾ ಇದಾವೆ. ಮತ್ತೆ 5 ವರ್ಷ ಅದು ಬಹಳ ಹಾಳಾಗಿ ಹೋಗಿತ್ತು. ಆದ್ರೆ ಈಗ ಮತ್ತದನ್ನ ನಾವು ಮರುಸ್ಥಾಪನೆ ಮಾಡಬೇಕಾಗೈತೆ. ನೀವು ಬೇರೆ ಊರುಗಳಿಗೆ ಹೋದ್ರೆ ಇಷ್ಟು ಇಂಥ ಮಳೆ ಬಂದರೂ ನಮ್ಮೂರು ಏನಾಗಿಲ್ಲ. ಅದಕ್ಕೆ ಮುಖ್ಯ ನಮ್ಮ ಕಾಂಗ್ರೆಸ್ ಪಕ್ಷನೇ ಕಾರಣ. ಹಿಂದೆ ನಾವು ತಂದಂತ ಅನುದಾನ ಮತ್ತು ಹೆಚ್ಚಿನ ಒಳ್ಳೆ ಕಳಪೆ ಕಾಮಗಾರಿ ಆಗುವ ಮಟ್ಟದಲ್ಲಿ ನಾವು ಮಾಡಿಲ್ಲ. ಎಲ್ಲ ಒಳ್ಳೆ ಕಾಮಗಾರಿಗಳನ್ನ ಮಾಡಿದೀವಿ. ಈಗ 5 ವರ್ಷದಲ್ಲಿ ಏನು ಕಳಪೆ ಕಾಮಗಾರಿಗಳಿಗೂ ಅವು ಯಾವ ಆಸ್ಪದ ಕೊಡಲ್ಲ. ಒಳ್ಳೆ ಪ್ರಾಮಾಣಿಕವಾಗಿದ್ದಾರೆ. ನಮ್ಮ ಮೇಯರ್ ಮತ್ತು ಉಪಮೇಯರ್ ಇಬ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾರಪ್ಪ ಬಿಜೆಪಿ ಆಪರೇಷನ್ ಏನ್ ಮಾಡಿಲ್ಲ. ಇಲ್ಲ ಆಪರೇಷನ್ ನಾವು ಯಾವಾಗಲೂ ಪ್ರಜಾಪ್ರಭುತ್ವವನ್ನ ಎತ್ತಿಡಿತೀವಿ. ಹಿಂದಿನ ಸರ್ಕಾರ ಅವ್ರದ್ದಾಗ ಮಾಡಬಾರ್ದ ಕೆಲಸ ಎಲ್ಲ ಮಾಡಿದ್ರು. ಇಟ್ಟು ಬಂದವರು BBMP ವೋಟ್ ಹಾಕಿದ್ರನ್ನ ಕರ್ಕೊಂಡ್ಬಂದ್ರು. ನಮ್ದು ಮೆಜಾರಿಟಿ ಇದ್ದಂತ ಪಕ್ಷ ಮುಂಚಿನಿಂದಲೂ ರಾತ್ರಿ ಕರ್ಕೊಂಡ್ಬಂದು ನಮ್ಮ ಮೇಯರ್ಗಳು ನಮ್ದು ಆಕ್ಚುಲಿ ವೋಟು ಪ್ರಜಾಪ್ರಭುತ್ವದಲ್ಲಿ ಏನು ನಾವು ಗೆದ್ದಿದ್ದೀವಿ 22 ಗೆದ್ದಿದ್ವಿ. 20 ಎಲೆಕ್ಟೆಡ್ ಆಗಿದ್ವಿ. ಅವರು 18-17 ಇದ್ರು, 18 ಇದ್ರು. ಆದ್ರೆ ಅವರು ಮತ್ತು ನಮ್ದು MLA ಅವೆಲ್ಲ ಸೇರಿದ್ರೆ ನಮ್ದು ಹೆಚ್ಚು ಕಡಿಮೆ 28-29 ಆಗ್ತಿತ್ತು, 27 ಆಗ್ತಿತ್ತು. ಆದ್ರೆ ಅವರು ಅದನ್ನ ಮಾಡಲಿಲ್ಲ. ಮೋಸದಿಂದ ಚುಕ್ಕಾಣಿ ನೀಡಿದ್ರು MLCಗಳನ್ನ. ಈ ಸತಿ ಅವ್ರು ಯಾರು ಬಂದಿಲ್ಲ, ಅವ್ರು ಯಾರು ಆಸ್ಪದ ಕೊಟ್ಟಿಲ್ಲ. ನಮ್ಮ ಲೀಗಲ್ ಆಗಿ ಏನಾಗಬೇಕೋ ಅದೇ ರೀತಿ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡಿದೀವಿ. ಪರ್ಫೆಕ್ಟ್ ಆಗಿ ಮಾಡಿದ್ವಿ. ಹೊರಮಕ್ಕಳು ಹೊರಗಿಂದ ಬಂದು ಓಟನ್ನು ಹಾಕ್ಸಿಲ್ಲ. ಮೋಸದಿಂದ ಗೆದ್ದಿಲ್ಲ. ಅವರು ಮೋಸದಿಂದನೇ ಗೆದ್ದಿರೋದು ಹಿಂದೆ. ಏನಪ್ಪ ಅಣ್ಣ, ಮೋಸದಿಂದನೇ ಅವ್ರು ಗೆದ್ದಿದ್ದು. ಮತ್ತೆ ಅವನ್ನೆಲ್ಲ ಹಾಕ್ಬೇಕಪ್ಪ ನೀವು. ಆದ್ರೆ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತಗಳಿಂದಲೇ ನಾವು ಇವತ್ತು ಜಯಶೀಲರನ್ನಾಗಿ ನಮ್ಮ ಕಾರ್ಪೊರೇಷನ್ ಇವತ್ತು ನಮ್ಮ ಇದರಲ್ಲಿದೆ. ಯಾಕಪ್ಪ ಇದು ಯಾಕಂತ ಅಂದ್ರೆ ನಾಳೆ ಚುನಾವಣೆ ಆದ್ರೂ ಗೆದ್ರೇನಪ್ಪ ಸೋತ್ರೇನಪ್ಪ ಅಂತಾರೆ ಈಗ. ಯಾಕಂದ್ರೆ 30 ಜನದಾಗ ಅಲ್ಲ, ಈಗ ಎಕ್ಸ್ಟ್ರಾ ನಾವು MLCಗಳನ್ನ ಬೇರೆ ಬೇರೆ ಊರಿನಿಂದ ಕರ್ಕೊಂಬಂದು ಓಟ್ ಹಾಕಿಸ್ತೇವೆ ಅಂದ್ರೆ ಮತ್ತೆ ಇಲ್ಲಿ ಚುನಾವಣೆ ಮಾಡಾರ ಉಪಯೋಗ ಏನೈತಿ? 30 ಜನರಲ್ಲಿ ಬಿಜೆಪಿ ಚಿಹ್ನೆಯಿಂದ ಗೆದ್ದಿರೋರು 4 ಜನ. ಈಗ ನಮ್ಮ ಉಪಾಧ್ಯಕ್ಷರು ನಮ್ಮ ಪಾರ್ಟಿಗೆ ಸೇರ್ಯಾರ. ಅವ್ರು ಬಿಜೆಪಿಗೆ ಇದ್ರು. ಆದ್ರೆ ನಮ್ಮ ಚುನಾವಣೆಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಪಾರ್ಲಿಮೆಂಟ್ ಟೈಮ್ನಾಗೂ ಅದ್ರ ಹಿಂದೆನೇ ಬಂದಿದ್ರು. ಅವ್ರನ್ನು ನಾವು ಇವತ್ತು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಮಾಡಿದೀವಿ. ಅದೇ ರೀತಿ ಸ್ವತಂತ್ರ ಇಂಡಿಪೆಂಡೆಂಟ್ ಆಗಿ ಗೆದ್ದಂತ 4 ಕ್ಯಾಂಡಿಡೇಟ್ಸ್ಗಳಿದ್ರು. 5 ಜನ, 3 ಜನ ನಮ್ಮ ಕಡೆಗೆ
ಇವತ್ತು ಮತವನ್ನು ಹಾಕಿದ್ದಾರೆ, ಹಿಂದಿನೂ ನಮಗೆ ಹಾಕಿದ್ರು. ಆಮೇಲೆ ಒಂದು ದಳ ಜನತಾ ಪಕ್ಷದಿಂದ JDS ಇಂದ ಅವರು ನಮಗೆ ವೋಟ್ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು 30 ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ, ನಮ್ಮ ಚಮನ್ ಸಾಬ್ರಿಗೆ ಮತ್ತು ಸೋಗಿ ಶಾಂತಕುಮಾರಿಗೆ ಬಿದ್ದಿದೆ. ಯಾರ ಮೇಲೆ ಅದೇನು CM ಇಸ್ ಇನ್ನೋಸೆಂಟ್, CM ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ, ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದ್ರೂ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಯಡಿಯೂರಪ್ಪ ಅವ್ರದ್ದು ರಾಜೀನಾಮೆ ಕೇಳಿದ್ರು, ಇವರು ರಾಜೀನಾಮೆ ಕೊಡಬೇಕು ಅಂತ ವಾದ. ಅವ್ರದ್ದು FIR ಆಗಿ ಅರೆಸ್ಟ್ ವಾರೆಂಟ್ ಬಂದಿತ್ತು. ಅವ್ರದ್ದು ನಮ್ದು ಈಗ ಕೋರ್ಟ್ನಿಂದ ಡೈರೆಕ್ಷನ್ ಬಂದಿರೋದ್ರಿಂದ FIR ಮಾಡ್ತಾರೆ. ಮಾಡಿದ್ರು ಈಗ ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ. ಈಗ ಲೀಗಲ್ ಒಪಿನಿಯನ್ ನಮ್ಮ ಮುಖ್ಯಮಂತ್ರಿಗಳು ಲೀಗಲ್ ಒಪಿನಿಯನ್ ತಗೊಂತ ಇದಾರೆ, ಲೀಗಲ್ ಕನ್ಸಲ್ಟೇಷನ್ ಮಾಡ್ತಾ ಇದಾರೆ. ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇವೆ. ರಾಜೀನಾಮೆ ಕೊಡೋದು ಒಳ್ಳೇದಂತ ಹೇಳಿದ್ದಾರೆ. ನಿನ್ನೆ ಹೇಳಿದಾರೆ ಅವ್ರ ಅನಿಸಿಕೆ. ಕೋಳಿವಾಡ್ರಿಗೆ ವಯಸ್ಸು ಆಗೈತಿ, ಆದ್ರೆ ಒಂದ್ ಸ್ವಲ್ಪ ಅವ್ರವ್ರ ಅನಿಸಿಕೆಗಳು, ವೈಯಕ್ತಿಕ ಅನಿಸಿಕೆಗಳನ್ನ ಹೇಳ್ಯಾರ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡಕ್ ಹೋಗಲ್ಲ. ಈಗ ಸಾಕಷ್ಟು ಜನ ಮಾತನಾಡ್ತಿರ್ಬೋದು, ಆದ್ರೆ ಒಂದು ನಾವು 36 ಜನ 136 ಜನ ಏನಿದ್ದೀವಿ, ಒಮ್ಮತದಿಂದ ಸಪೋರ್ಟ್ ಅನ್ನು ಮಾಡ್ತೀವಿ. ಏನಪ್ಪ ಇಲ್ಲ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಂತೀರಲ್ಲ. ಕೋರ್ಟೇ ಆದೇಶ ಮಾಡಿದ್ದಾರೆ. ಅಲ್ಲಪ್ಪ, ಕೋರ್ಟ್ ಆದೇಶ ಮಾಡಿರೋದೇನು? FIR ಆಗಕ್ಕೂ ಸೂಚನೆ ಕೊಟ್ಟಿದೆ. FIR ಆಗಲಿ ಎನ್ಕ್ವೈರಿ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡ್ತಾರೆ, ಮಾಡ್ಬಿಟ್ಟು ಅವ್ರು ಕೇಳ್ತಾರೆ, ನಾವು ಬೇಡ ಅಂತವಿ. ಅಲ್ಲಪ್ಪ, ರಾತ್ರಿ ಈಗ ಅವರು ವಿರೋಧ ಪಕ್ಷದವರು ನಮಗೆ ನೋಟಿಸ್ಗಳು ಕೊಟ್ಟರೆ ಮತ್ತೆ ಸುಮ್ ಕುಂದಿರ್ಬೇಕಾ? ಅದಕ್ಕೆ ಲೀಗಲ್ ಆಗಿ ಏನಿದೆಯಲ್ಲ, ಪ್ರತಿ ಒಂದು ವಿಚಾರನ್ನು ಚೀಫ್ ಸೆಕ್ರೆಟರಿಗೆ ಹೋಗಿ, ಚೀಫ್ ಸೆಕ್ರೆಟರಿ ಮುಖಾಂತರ ಕ್ಯಾಬಿನೆಟ್ ತಂದು, ಕ್ಯಾಬಿನೆಟ್ ಬಂದು ಕ್ಯಾಬಿನೆಟ್ ನಿಂದ ನಾವು ಮಾಡೋಣ. ಸಾಂವಿಧಾನಿಕವಾಗಿ ಹಕ್ಕು ಚಲಾಯಿಸಿದೆ ಅಂತ ಹೇಳಿದರು. ಯಾರು ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಹಕ್ಕು ಚಲಾಯಿಸಿದೆ. ಅದೇನೈತಿ ಎನ್ಕ್ವೈರಿ ಆಗಿ ಮೇಲೆ ಬರ್ತದಲ್ಲ. ಅಷ್ಟೊತ್ತಿಗೆ ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು ಅನ್ನೋದು ವಾದ. ಅದು ನಾವಂತೂ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಆಡಳಿತ ಮಾಡ್ತಾರೆ. ಒಳ್ಳೆ ಬಡವರಿಗೋಸ್ಕರ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ, ಕಾರ್ಯರೂಪಕ್ಕೆ ಬಂದಿದೆ. ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ, ವಿರೋಧ ಪಕ್ಷದವರು ಎಲ್ಲ. ಪ್ರತಿಯೊಬ್ಬ ಬಡವರಿಗೆ, ನೀವೇನ ಸೌಕರ್ಯಗಳು ಅದಿರಿ ಎಲ್ಲರೂ, ಆದ್ರೆ ಬಡವರಿಗೆ ನಿಮ್ಮ ಮನೆಗಳಿಗೆ ಬರ್ತದವ ಇಲ್ಲಿಗ? ಅಕ್ಕಿ ಬರ್ತೈತಾ, ಕರೆಂಟ್ ಬಿಲ್ ಬರ್ತೈತಾ, ಮಹಿಳೆಯರಿಗೆ ಬಸ್ ಫ್ರೀ ಉಚಿತ ಆಗೈತೆ. ಇವು ಬೇಕಾಗಿರೋದು ನಮಗೆ, ಎಕಾನಮಿ ಇದು ಬೇಕಾಗಿರೋದು. ಹಿಂಗಿದ್ರೆ ನಮ್ಮ ದೇಶ, ನಮ್ಮ ರಾಜ್ಯದ ಜನತೆ ಸಮೃದ್ಧಿಯಾಗಿರ್ಬೇಕು. ಅದು ನಾವು ಮಾಡಿದ್ವಿ, ಅದು ಅವ್ರಿಗೆ ಸಹಿಸ್ಕೊಳಕ್ ಆಗ್ತದೆ. ಆಗೈತಲ್ಲಪ್ಪ. ಈಗ ಇನ್ನು ಮುಂದೆ ಮಾಡ್ತಾವ ಹೋಮರೆ. ಈಗ ನೆಕ್ಸ್ಟ್ ರಾಹುಲ್ ಗಾಂಧಿ ಬರಲಿ, ಇನ್ನೂ ಹೆಚ್ಚು ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು. ಈಗ ನೋಡು, ಅವರು ಬಿಜೆಪಿ ಅವರು ಈಗ ಒಂದು ಕ್ಯಾಂಡಿಡೇಟ್ ಬಂದೇ ಇಲ್ಲ ಇಲ್ಲಿ, ಆಬ್ಸೆಂಟ್. ಎಲ್ಲೋಗ್ಯಾರ ಗೊತ್ತಿಲ್ಲಪ್ಪ, ವಿದೇಶ ಪ್ರವಾಸಕ್ಕೆ ಹೋಗಿರುತ್ತೆ. ಅದೆಲ್ಲ ಇರ್ಬೇಕು ಮತ್ತೆ. ಆಮ್ಯಾಗ ಇವತ್ತು ಪೇಪರ್ನಾಗ ನೋಡಿದೆ ನಾನು, ಏನ ಲೀಡರ್ಸ್ಗಳು ಯಾರು ಇಲ್ಲ ಹಂಗೆ ಅಂತ. ಮತ್ ವಾರ ಬರ್ತವೆ, ವಾರ ಇರ್ತವೆ ಅಂದಿದ್ರು, ಇಲ್ಲಿಲ್ಲ. ಈಗ ನೆಕ್ಸ್ಟ್ ಮಾಡ್ತೇವೆ. ಈಗಂತೂ ಇನ್ಫ್ರಾಸ್ಟ್ರಕ್ಚರ್ ಐತಿ, ಬೇಸಿಕ್ ಅಂತೂ ಐತಿ. ಈಗ ಸ್ಮಾರ್ಟ್ ಸಿಟಿ ವರ್ಕ್ ಅಷ್ಟು ಸರಿಯಾಗಿಲ್ಲ. ಸ್ಮಾರ್ಟ್ ಸಿಟಿ ವರ್ಕ್ ನಾವು ಸ್ಟಾರ್ಟ್ ಮಾಡಿದ್ದು, ನಾವು ಪ್ರಾರಂಭ ಮಾಡಿದ್ದು, ಅದನ್ನ ಎಲ್ಲಿ ಬೇಕಲ್ಲೇ ತಗೊಂಡು ಹೋದ್ರು, ಹೆಂಗ್ ಬೇಕಂಗ ಮಾಡಿದ್ರು, ಗೊಂದಲಮಯ ಮಾಡಿಟ್ಟಾರ. ಆದ್ರೆ ಈಗ ನಾವು ನೆಕ್ಸ್ಟ್ ಮತ್ತೆ ಏನೇನು ಸ್ಕೀಮ್ಗಳು ಬರ್ತಾವ ಅದನ್ನು ನೋಡ್ತೀವಿ. ಮತ್ತೆ ನಮ್ಮ ಇರೋ ಫಂಡ್ಸ್ ನಲ್ಲಿ ಮತ್ತೆ ಸಾಕಷ್ಟು ಫಂಡ್ಸ್ ತಂದು ಈಗ ಸರ್ಕಲ್ ಅಭಿವೃದ್ಧಿ, ಈಗ ಸ್ಯಾಂಪಲ್ ಒಂದು ಸರ್ಕಲ್ ಮಾಡಿಸ್ತದೆ. ಹಂಗೆ ಪ್ರತಿ ಒಂದು ಸರ್ಕಲ್ಗಳು ಆಗ್ಬೇಕು. ಮತ್ತೆ ಒಳ್ಳೊಳ್ಳೆ ಸ್ಟ್ರೀಟ್ಸ್ಗಳು ಆಗ್ಬೇಕು, ಸ್ಟ್ರೀಟ್ ಲೈಟ್ಸ್ ಆಗ್ಬೇಕು, ನೀರ್ ಬೇಕು, ಬೇಸಿಕ್ ಏನ್ ಬೇಕಲ್ಲಪ್ಪ ಅದನ್ನ ಕೊಡ್ತಾವ. ಏನಪ್ಪ ಯಾರು ಹೇಳಿದಾರೆ? ಎಲ್ಲರಿಗೂ ಬರ್ತಾಯ್ತು. ಏನಿಲ್ಲ, ಏನೇನಿಲ್ಲ, ನಿಮ್ ಕ್ರಿಯೇಷನ್. ನಾವು ಅದನ್ನ
ನಮ್ಮ ಸಿಎಂ ಫೈನಾನ್ಸ್ ಮಿನಿಸ್ಟರ್ ಅದರ ಅವ್ರಿಗೆ 13 ವರ್ಷ ಮಾಡ್ಯಾರ. ಅವ್ರಿಗೆ ಸಾಕಷ್ಟು ಅನುಭವ ಐತಿ. 15 ವರ್ಷ ಸಾಕಷ್ಟು ಅನುಭವ ಐತಿ. ಫೈನಾನ್ಸ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಡೆಫಿನೆಟ್ ಆಗಿ ಮಾಡ್ತಾರೆ. ಯಾರಿಲ್ಲಪ್ಪ, ಅವೆಲ್ಲ ಹಳೆ ಸರ್ಕಾರದವು. ನಮ್ಮವು ಏನದವಲ್ಲ, ಅವ್ರೇನು ಕೆಲಸ ಆಗ್ಲಿಲ್ದಂಗೆ ವರ್ಕ್ ಆರ್ಡರ್ ಕೊಟ್ಟಾರ. ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಕೆಲಸ ಪ್ರಾರಂಭ ಮಾಡ್ಬೇಕಾ? ಹಾಗೆ ಫುಲ್ ಸುಮ್ಮನೆ ವಿತೌಟ್ ಎನಿ ಅಪ್ರೂವಲ್, ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಾರ. ಅಂತವೆಲ್ಲವು ಈಗ ಕೊಡುವಂತ ಹೆಂಗಾಕತಿ, ಅದು ಪೆಂಡಿಂಗ್ ಇಟ್ಟಾರ ಅಷ್ಟೇ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.